ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ, ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿಯಾಗಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು, ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋರು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತನ ನೀ ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಆಮ್ರಪಾಲಿ ಅಂತೇಳಿ ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರು ಹೋಗ್ತೈತೇನು? ಅದಕ್ಕೆ ಬುದ್ಧ ಅಂತಾನ ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತೆ. ಅದು ಅಷ್ಟೇ, ಸುಮ್ಮ ಕುಂದ್ರ ಅಷ್ಟೇ. ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಕಾಲ.